ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ದೇವ್ಸ್ ಕಿಚನ್ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಿದ್ರಲ್ಲ ಇಲ್ಲಿ, ಇದು ಮಟನ್ ಬೋಟಿ. ಎಲ್ರಿಗೂ ಗೊತ್ತೇ ಇರುತ್ತೆ. ಇದಂತೂ ತುಂಬಾನೇ ಟೇಸ್ಟಿಯಾಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಈ ಬೋಟಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆ ಉಪಯೋಗಗಳಿದೆ ಫ್ರೆಂಡ್ಸ್. ಆದಷ್ಟು ಈ ಬೋಟಿ ಫ್ರೈಯನ್ನ ನಾವು ವಾರಕ್ಕೊಮ್ಮೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಹಾಗೂ ಬಾಡಿಗೂ ಕೂಡ ಒಳ್ಳೆಯದು. ಸೊ ಈಗ ನಾವು ಬೋಟಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ. ಇನ್ ಡೀಟೇಲ್ ರೆಸಿಪಿನ ಚೆಕ್ ಮಾಡೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾವು ಒಂದ್ ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ, ಒಂದ್ ಸ್ವಲ್ಪ ಕಲ್ ಹೂವ ಮತ್ತೆ ಒಂದು ಪಲಾವ್ ಎಲೆ, ಒಂದ್ 4 ಹಸಿಮೆಣಸಿನಕಾಯಿ ಹಾಗೂ ಒಂದ್ ಚಿಕ್ಕ ಈರುಳ್ಳಿ ಇದನ್ನ ಸಣ್ಣದಾಗಿ ಹೆಚ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಇದ್ರ ಜೊತೆ ಸೇರಿಸ್ಕೊಂಡು ನೋಡ್ತಿದ್ದೀರಲ್ಲ ಈರುಳ್ಳಿ ಕಲರು ಚೇಂಜ್ ಆಗಿದೆ. ಈಗ ಈ ಹಸಿ ವಾಸನೆ ಈರುಳ್ಳಿ ಹೋದ್ಮೇಲೆ ನಾವು ಒಂದು ಸ್ಮಾಲ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇಮ್ನ ಆದಷ್ಟು ಲೋ ಅಲ್ಲೇ ಇಟ್ಕೊಂಡು ಆ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಬೋಟಿ ಕ್ಲೀನ್ ಮಾಡೋದಂತೂ ತುಂಬಾನೇ ತಲೆನೋವು. ಆದರೆ ಈ ಬೋಟಿ ಕ್ಲೀನ್ ಮಾಡೋ ವಿಡಿಯೋನ ನಾನು ನಿಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನೂ ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾವು ನೀಟಾಗಿ ತೊಳೆದು ಬೋಟಿನೆಲ್ಲ ಸೆಗ್ರಿಗೇಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನಾನು ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ನೀವಿಲ್ಲಿ. ಆದಷ್ಟು ಕೈಯಲ್ಲಿ ಹಿಂಡ್ಕೊಂಡು ನೀವು ಬೋಟಿಯನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಆಯಿಲಲ್ಲಿ ಇದನ್ನ ಸ್ವಲ್ಪ ರೋಸ್ಟ್ ಮಾಡಬೇಕು, ಅಂದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿಲಲ್ಲೇ. ಅದಾಗದೇ ನೀರಿನಂಶ ಬಿಡುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಫ್ಲೇಮನ್ನ ಸ್ವಲ್ಪ ಲೋ ಅಲ್ಲೇ ಇಟ್ಕೊಂಡು ಆದಷ್ಟು ನಾವು ಇದನ್ನ ನೀಟಾಗಿ ಕಲಿಸ್ತಾ ಬರ್ತಾ ಇರಬೇಕು. ನಾನು ನೋಡಿ ಉಳಿದಿಟ್ಟಂತಹ ಎಲ್ಲ ಬೋಟಿ ಇದನ್ನ ನಾನು ಇದ್ರ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನೀರನ್ನೇನು ಹಾಕೊಳ್ದಂತೆ ಆ ಮಸಾಲೆ ನೀಟಾಗಿ ಬೋಟಿಯಲ್ಲಿ ಹಿಡಿಯೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಪರ್ಫೆಕ್ಟ್ ಆಗಿ ಬೋಟಿ ಫ್ರೈ ಅಥವಾ ಬೋಟಿ ಗೊಜ್ಜನ್ನ ಮಾಡಬೇಕಂದ್ರೆ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂತೆ ಕೊನೆಯವರೆಗೂ ನೀಟಾಗಿ ನೋಡಿ. ಆಗಷ್ಟೇ ನೀವು ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ನಲ್ಲೇ ಸಿಗುವಂತಹ ಬೋಟಿ ಫ್ರೈನ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನೀರಿನಂಶ ಅದೇ ಇನ್ನು ಬಿಟ್ಕೊಂಡಿದೆ. ನಾನಿನ್ನು ನೀರಂತೂ ಹಾಕಿಲ್ಲ. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಗೂ ಒಂದು ಅರ್ಧ ಮುಷ್ಟಿಯಷ್ಟು ಅಥವಾ ಒಂದು ಪೂರ್ತಿ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಸಹ ಇದ್ರೊಳಗಡೆ ಸೇರಿಸ್ಕೊಂಡು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುದಿಲಿಕ್ಕೆ ಬಂದಿದೆ. ಈಗ ಇದಕ್ಕೆ ನಾನು 2 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಾರಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾವಿದನ್ನ ಪ್ರೆಷರ್ ಕುಕ್ ಮಾಡಲಿಕ್ಕೆ ಬಿಡೋಣ. ನಾನಿಲ್ಲಿ ಬೋಟಿಗೆ ಸುಮಾರು ಒಂದು 4ರಿಂದ 5 ವಿಷಲನ್ನ ತಗೊಂಡಿದ್ದೀನಿ. ಈಗ ನೋಡಿ, ಬೋಟಿ ಮುಕ್ಕಾಲ್ ಭಾಗ ಬೆಂದಿದೆ. ಸೊ ನಾವೀಗ ಇದಕ್ಕೆ ನಾವೇನಾದ್ರೂ ಕಾಳು ಏನಾದ್ರೂ ಹಾಕೊಳ್ಳೋದಿದ್ರೆ ಹಾಕೋಬಹುದು. ಆದ್ರೆ ನಾನಿವತ್ತು ಇಲ್ಲಿ ಬಳಸ್ತಾ ಇರೋವಂಥದ್ದು ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಹಸಿ ಬಟಾಣಿ ಬೇಗನೆ ಬೇಯುತ್ತೆ ಹಾಗೂ ತುಂಬಾ ಒಳ್ಳೇದು ಕೂಡ ಒಣ ಬಟಾಣಿಗಿಂತ. ಹಾಗಾಗಿ ಹಸಿ ಬಟಾಣಿಯನ್ನ ನೀರಲ್ಲಿ ತೊಳ್ಕೊಂಡು ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ನಾವಿದು ಬರೀ ಬೇಯಿಸೋ ಪ್ರಾಸೆಸ್ ಅಷ್ಟೇ. ಆದ್ರೆ ಬೋಟಿ ಫ್ರೈಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾವು ಹೇಗೆ ರೋಸ್ಟ್ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ಶುಂಠಿ ಒಂದು 3 ಇಂಚು, 2 ಬೆಳ್ಳುಳ್ಳಿ ಮತ್ತೆ ಒಂದು 1/4 ಚಿಪ್ಪಷ್ಟು ಕಾಯನ್ನ ತಗೊಂಡು ಸಣ್ಣದಾಗಿ ಹೆಚ್ಕೊಂಡು ನಾನು ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆ ಪುಪ್ಪನ್ನ ಅಂದ್ರೆ ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ ಹಾಗೂ 3/4 ಸ್ಪೂನ್ ಅಷ್ಟು ಗಸಗಸೆಯನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5 ಸೇರಿಸ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಕಲ್ ಹೂವ, ಚಕ್ಕೆ, ಲವಂಗ, ಮೆಣಸು, ಧನಿಯಾ ಕಾಳು, ಅನಾನಸ್ಸು ಮತ್ತೆ ಪಲಾವ್ ಎಲೆ ಇಷ್ಟನ್ನ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಯಾವುದೇ ಕಾರಣಕ್ಕೂ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳಕ್ ಹೋಗಬಾರ್ದು. ಇದನ್ನು ಆದಷ್ಟು ತುಂಬಾ ಫೈನ್ ಅಥವಾ ಸಾಫ್ಟ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ಆಗ ನಮಗೆ ಆ ಬೋಟಿ ಫ್ರೈ ಅಥವಾ ಗ್ರೇವಿ ಅಂತ ಏನ್ ಕಳಿತೀವಿ ಅದು ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಕಾಳು ಹದವಾಗಿ ಬಂದಿದೆ ಹಾಗೂ ಬೋಟಿ ಸಹ ಪರ್ಫೆಕ್ಟ್ ಆಗಿ ಬೆಂದಿದೆ. ನಾವೀಗ ಇದನ್ನ
ಬೋಟಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ದಪ್ಪ ತಳದ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸುಮಾರು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸಣ್ಣದಾಗಿ ಒಂದು 2 ಅಥವಾ 3 ಈರುಳ್ಳಿಗಳನ್ನು ಸೇರಿಸ್ಕೋಬೇಕು ಸಣ್ಣದಾಗಿ ಹೆಚ್ಕೊಂಡು. ಮತ್ತಿಲ್ಲಿ ಒಂದು 2 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಾಡಿದ ಮೇಲೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಅದನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಕಲರು ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿಟ್ಟಂತಹ ಮಿಶ್ರಣ ಏನಿದೆ ಅದನ್ನು ನಾವು ಇದರೊಳಗಡೆ ಸೇರಿಸ್ಕೊಂಡು ತಳ ಹಿಡಿಯದಂತೆ ನೀಟಾಗಿ ಬಾಡಿಸ್ಕೋಬೇಕು. ಸುಮಾರು ಒಂದು 2ರಿಂದ 3 ನಿಮಿಷ ಇದನ್ನ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಾವು ಬೋಟಿಯಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಆ ನೀರನ್ನ ಆ ಜಾರಿಗೆ ಹಾಕೊಂಡು ಅದನ್ನ ಕಲ್ಸ್ಕೊಂಡು ಅರ್ಧ ನೀರನ್ನ ಈಗ ಸೇರಿಸ್ಕೊಂಡು ಆ ಮಸಾಲೆನ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ ಮಸಾಲೆ ಅನ್ನೋದು. ನಾನಿಲ್ಲಿ ಒಂದು 2 ದೊಡ್ಡ ಟೊಮ್ಯಾಟೊಗಳನ್ನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಇದ್ರೊಳಗಡೆ ಸೇರಿಸ್ಕೊಂಡು ಈಗ ಚೆನ್ನಾಗಿ ಅದನ್ನ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ್ಮೇಲೆ ನಾವಿಲ್ಲಿ ಬೋಟಿಗೂ ಸಹ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ. ಇಲ್ಲಿ ಮಸಾಲೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಇಲ್ಲಿ 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೂ 2 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸಹ ನಾವಲ್ಲಿ ಬೋಟಿಗೆ ಬೇಯಲಿಕ್ಕೆ ಹಾಕೊಂಡಿದ್ವಿ. ಹಂಗಾಗಿ ನಾನು ಖಾರಕ್ಕೆ 2 ಸ್ಪೂನ್ ಖಾರದ ಪುಡಿಯನ್ನ ಹಾಕೊಂಡಿದ್ದೀನಿ. ನೀವು ನಿಮ್ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಾದ್ರೂ ಸೇರಿಸ್ಕೋಬಹುದು. ಇದಾದ್ಮೇಲೆ ಆ ಬೋಟಿಯಲ್ಲಿ ಸ್ವಲ್ಪ ಉಳಿದಿದ್ದಂತ ನೀರೇನಿತ್ತು ಅದನ್ನು ಸಹ ಇವಾಗ ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಮಸಾಲೆ ಚೆನ್ನಾಗಿ ಬೆಂದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಮೇಲ್ಗಡೆ. ಇವಾಗ ನಾವು ಬೋಟಿ ಏನ್ ಬೇಯಿಸಿಟ್ಕೊಂಡಿದ್ವಿ ಆ ಬೋಟಿಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಿಧಾನವಾಗಿ ಫ್ಲೇಮ್ನ ಆದಷ್ಟು ಲೋ ಅಲ್ಲೇ ಇಟ್ಕೊಂಡು ಮಸಾಲೆ ಸಿಯದಂತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಗಷ್ಟೇ ನಾನ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ. ಈಗ ಕೊನೆಯದಾಗಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನ ಸೇರಿಸ್ಕೊಂಡ್ರೆ ಅಲ್ವಾ ಕಂಪ್ಲೀಟ್ ಫ್ಲೇವರ್ ಬರೋದು. ಅದಾದ್ಮೇಲೆ ಒಂದ್ ಸ್ವಲ್ಪ ಕಸ್ತೂರಿ ಮೇಥಿಯನ್ನ ಹಾಕೊಂಡು ನಾನು ಇದನ್ನ ಇನ್ನೊಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪರಿಮಳ ಅಂತೂ ಬೋಟಿದು ತುಂಬಾನೇ ಚೆನ್ನಾಗಿ ಬರ್ತಿದೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಒಂದು ಚೂರು ಸ್ಟೆಪ್ ಅನ್ನ ಮಿಸ್ ಮಾಡ್ಕೊಳ್ದಂಗೆ ಇದೇ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನಾನಿಲ್ಲಿ ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿಯನ್ನ ಸೇರಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಬೇಯಲಿಕ್ಕೆ ಬಿಟ್ಟು ಈಗ ನಾವು ಸರ್ವ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗನೆ ಆಗೋಯ್ತು ಬೋಟಿ ಫ್ರೈ ಅಂತ ಹೇಳಿ. ಈ ರೀತಿ ಹೊಸ ವಿಡಿಯೋಗಳಿಗಾಗಿ ವಾಣಿ ದೇವ್ಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.